ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೇಷರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ದರೆ ಅವರು ಮಕರ, ವೃಶ್ಚಿಕ, ಕನ್ಯಾ, ಧನುರಾಶಿ. ಮತ್ತು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ವೃಷಭ, ಕಟಕ ಮತ್ತು ಮಕರ ರಾಶಿ ಶೋ ಆಗಿದೆ. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಫ್ಯೂಚರಲ್ಲಿ ಯಾವುದೇ ರಾಶಿಯವರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು. ಕೆಲವೊಮ್ಮೆ ಕಾರ್ಡ್ಸಲ್ಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದ್ದರೂ ಕೂಡ ಶೋ ಆಗಿರೋದಿಲ್ಲ. ಇನ್ನು ಮೇಷರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಹೈರ್ ಪ್ರಿಂಟ್ ಬಂದಿದೆ. ಸೊ ಹೈರ್ ಪ್ರಿಂಟ್ ಬಂದರೆ ನಾನು ಯಾವಾಗಲೂ ಹೇಳೋ ಹಾಗೆ ಹೇಳೋದು. ಸೊ ಮೇ ಬಿ ನೀವು ಸೋಲ್ಫುಲ್ ಕನೆಕ್ಷನ್ನ ಹುಡುಕ್ತಾ ಇದ್ದೀರಾ. ಸೊ ಏನೋ ಅವ್ರು ನೋಡೋದಕ್ಕೆ ಚೆನ್ನಾಗಿರಲಿ ಬಿಡಲಿ, ನಿಮಗೇನೋ ಒಂದು ಕನೆಕ್ಷನ್ ಫೀಲ್ ಆಗಬೇಕು ಅನ್ನೋ ಥಾಟ್ ಇರುತ್ತೆ. ನೀವು ಸಿಂಗಲ್ಸ್ ಇರೋರಿಗೆ, ಮೇಷರಾಶಿಯವ್ರಿಗೆ ಮೇ ಬಿ ಅದರ್ ಪರ್ಸನ್ ಕೂಡ ಆ ಥರ ಇರ್ಬೋದು. ನಿಮಗೇನಾದರೂ ಕ್ರಷ್ ಇದ್ದರೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದರೆ, ಮೇ ಬಿ ನೀವು ರೆಡಿಯಾಗಿದ್ದೀರಾ ರಿಲೇಷನ್ಶಿಪ್ಗೆ ಅಂತ. ಮೇ ಬಿ ನ್ಯೂ ಪರ್ಸನ್ಗೋ ಅಥವಾ ಓಲ್ಡ್ ಪರ್ಸನು, ಮೇ ಬಿ ನೀವು ಟೀಚರ್ ಇದ್ದೀರಾ, ನೀವು ಗೌರ್ಮೆಂಟ್ ಜಾಬಲ್ಲಿ ಇರ್ಬೋದು. ಮೇ ಬಿ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗೆ, ಗೌರ್ಮೆಂಟ್ ಕಡೆಯಿಂದ ಇರುವಂಥ ಒಂದು ಪೋಸ್ಟ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಸ್ಟ್ರಾಂಗ್ ಆಗಿ ಅಂತ ಹೈರ್ ಪ್ರಿಂಟ್ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ಯಾರಾದರೂ ನಿಮಗೆ ವೆರಿ ಫಾಸ್ಟ್ ಮೂವಿಂಗ್ ಎನರ್ಜಿ ಇರೋದ್ರಿಂದ ಯಾರಾದರೂ ಬಂದುಬಿಟ್ಟು ಅಪ್ರೋಚ್ ಕೂಡ ಮಾಡ್ಬೋದು ನಿಮಗೆ ಮೇ ಮಂತಲ್ಲಿ. ಸೊ ಮೇಷರಾಶಿಯವ್ರಿಗೆ ಮೇ ಬಿ ನೀವು ಯಾರಿಗಾದರೂ ಕೂಡ ಮಾಡ್ಬೋದು, ವಾಯ್ಸ್ ವರ್ಸ ಹೇಳ್ತೀನಿ. ಸೆಕೆಂಡ್, ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾರಾದರೂ ನಿಮಗೆ ಇಂಡೈರೆಕ್ಟಾಗಿ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ಬೋದು, ನಿಮ್ಮ ಜೊತೆ ಬಂದು ಡಿಸ್ಕಸ್ ಮಾಡ್ಬೋದು ಮೇಷರಾಶಿಯವ್ರಿಗೆ. ನಿಮಗೆ ಮೇ ಬಿ ನೀವು ಅದರ್ ಪರ್ಸನ್ ಜೊತೆ ಸೊ ಕಮಿಟ್ ಆಗೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಮೇ ಬಿ ನಿಮಗೆ ಡೈರೆಕ್ಟಾಗಿ ಸೊ ಅದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಷ್ಟೊಂದು ಧೈರ್ಯ ಸಾಕಾಗಲ್ಲ. ಸೊ ಮೇ ಬಿ ಇಂಡೈರೆಕ್ಟಾಗಿ ನೀವು ಮಾಡ್ತೀರಾ ಅಥವಾ ಅವರು ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಮೇ ಮಂತಲ್ಲಿ ಕಾರ್ಡ್ ಹೇಳ್ತಾ ಇದೆ. ಸೊ ಇಂಡೈರೆಕ್ಟ್ ಅಪ್ರೋಚ್ ಕೂಡ ಇರುತ್ತೆ. ಫಾಸ್ಟ್ ಅಪ್ರೋಚ್ ಅಂತ ಹೇಳಿದರೂ ಕೂಡ ಅಲ್ಲಿ ಇಂಡೈರೆಕ್ಟ್ನೆಸ್ ಇರುತ್ತೆ, ಡೈರೆಕ್ಟಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರೋದಿಲ್ಲ. ಸೊ ಕೆಲವೊಂದು ಹಿಂಟ್ಸ್ ಇರುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕು, ನೀವು ಮಾಡೋದನ್ನು ಅದರ್ ಪರ್ಸನ್ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಥರ್ಡ್, ನನಗೆ ಸ್ಟ್ರೆಂತ್ ಕಾರ್ಡ್ ಇದೆ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಫೈಟ್ಸ್ ಇದೆ ನಿಮ್ಮ ಮಧ್ಯೆ. ಸೊ ನೀವು ಫ್ರೆಂಡ್ಸ್ ಜೊತೆ ಫೈಟ್ಸ್ ಮಾಡ್ಬೋದು. ಸೊ ಜಗಳಗಳಾಗೋ ಚಾನ್ಸಸ್ ಇದೆ. ಹಾಗೆ ಕೂಡ ಯಾರೋ ನಿಮ್ಮ ಜೊತೆ ಕಮಿಟ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಮುಂಚೆ ಹೇಳಿದೆ. ಸೊ ಸ್ಟ್ರೆಂತ್ ಕಾರ್ಡ್ ಕೂಡ ಅದನ್ನೇ ಹೇಳುತ್ತೆ. ಮೇ ಬಿ ನಿಮ್ಮದು ರೀಸೆಂಟಾಗಿ ಬ್ರೇಕಪ್ ಆಗಿದರೆ ಖಂಡಿತ ನಿಮ್ಮ ಎಕ್ಸ್ ಬ್ಯಾಕ್ ಆಗ್ಬೋದು ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ. ಮೇ ಬಿ ನಿಮ್ದು ಏನಾದರೂ ಕೋರ್ಟಲ್ಲಿ ಯಾವುದಾದ್ರೂ ಕೇಸ್ ನಡೀತಾ ಇದ್ದರೆ, ಸೊ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಸಮಥಿಂಗ್ ಏನು ಹೇಳ್ತಾರೆ, ಜಸ್ಟಿಸ್ ನಿಮ್ಮ ಕಡೆ ಇದ್ದರೆ ಖಂಡಿತ ಸ್ಟ್ರೆಂತ್ ಕಾರ್ಡ್ ಗುಡ್ ಲಕ್ನ ತರುತ್ತೆ. ಫೋರ್ತ್, ಚಾರೆಟ್ ಕಾರ್ಡ್ ಇದೆ. ಫಾಸ್ಟ್ ಮೂವಿಂಗ್ ಎನರ್ಜಿ ಇದೆ, ಸ್ಟ್ರಗಲ್ ಎಲ್ಲ ಓವರ್ ಆಗಿದೆ. ಸೊ ನೀವು ಯಾವುದೋ ಒಂದು ಗಡಿಬಿಡಿಯಲ್ಲಿ ಯಾವುದೇ ಒಂದು ಡಿಸಿಷನ್ನ ತೊಗೊಳ್ಬೇಡಿ ಅಂತ ಚಾರೆಟ್ ಕಾರ್ಡ್ ಹೇಳುತ್ತೆ. ನೀವು ಮೇ ಬಿ ಕ್ರಾಸ್ ವಾಚರ್, ನೀವೇನಾದರೂ ಮೇಷರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ನೀವು ಕೆಲವೊಂದು ಡಿಸಿಷನ್ನ ತೊಗೊಳ್ಳುವಾಗ ತುಂಬ ಸರಿ ಯೋಚನೆ ಮಾಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್, ಹ್ಯಾಂಗ್ ಮ್ಯಾನ್ ಬಂದಿದೆ. ಕೆಲವ್ರಿಗೆ ಡಿಲೇನ ಹೇಳ್ತೀನಿ. ನೀವು ಯಾವುದಕ್ಕೋ ವೇಟ್ ಮಾಡ್ತಿದ್ದೀರಾ, ಯಾವುದೋ ಒಂದು ಕೆಲಸನ ಮಾಡಬೇಕು ಅಂತ, ರಿಲೇಷನ್ಶಿಪ್ಪಲ್ಲಿರ್ಬೋದು, ಏನೋ ನಿಮ್ಮದು ವರ್ಕ್ ಲೈಫಲ್ಲಿ ಇದ್ದರೂ ಕೂಡ ಸ್ವಲ್ಪ ಡಿಲೇ ಇದೆ. ಸೊ ನಿಮಗೂ ಅಥವಾ ಅದರ್ ಪರ್ಸನ್ಗೂ ಕೆಲವ್ರಿಗೆ ನ್ಯೂ ಪರ್ಸನ್ ಬರೋ ಚಾನ್ಸಸ್ ಇದೆ. ಏನೋ ಒಂದು ಬ್ಲೆಸ್ಫುಲ್ನೆಸ್ ಇದೆ, ಏನೋ ಒಂದು ಕಲಿತಾ ಇದ್ದೀರಾ ನೀವು ಮೇಷರಾಶಿಯವರು, ಲರ್ನಿಂಗ್ ಪ್ರೊಸೆಸಲ್ಲಿ ಇದ್ದೀರಾ. ಮೇ ಬಿ ರಿಲೇಷನ್ಶಿಪ್ ಬಗ್ಗೆನೇ ಇರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಸೊ ಲವ್ ರೀಡಿಂಗ್ ಇರೋದ್ರಿಂದ ಮೇ ಬಿ ಅದರ್ ಪರ್ಸನ್ ಅವ್ರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ, ಕಮಿಟ್ಮೆಂಟಲ್ಲಿ ಹೇಗಿರಬೇಕು ಹೇಗಿಲ್ಲ ಅಂತ. ಸೊ ಬೇರೆಯವರಿಂದ ಕೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಮಾಹಿತಿನ. ನೀವು ಕೇಳ್ತಾ ಇದ್ದೀರೋ ಅಥವಾ ಅವರು ಪಡ್ಕೊಳ್ತಾ ಇದ್ದಾರೆ ಮಾಹಿತಿನ. 6, ನನಗೆ 2 ಆಫ್ ಸೋರ್ಡ್ಸ್ ಬಂದಿದೆ. ಮೇ ಬಿ ನಾನು ಆಗಲೇ ಹೇಳಿದೆ ಇಂಡೈರೆಕ್ಟ್ ಅಪ್ರೋಚ್ ಇರುತ್ತೆ, ಇಂಡೈರೆಕ್ಟಾಗಿ ಕಮಿಟ್ಮೆಂಟ್ ಬಗ್ಗೆ ಕಮ್ಯುನಿಕೇಷನ್ ಆಗ್ಬೋದು ಅಂತ. ಮೇ ಬಿ ಅವರು ನಿಮಗೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಇರೋರಿಗೂ ಕೂಡ ಸೊ ಅದರ್ ಪರ್ಸನ್ ನಿಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಮೇಯಲ್ಲೂ ಕೂಡ ಆಗುತ್ತೆ. ಸೊ ಮೇ ಬಿ ಏನಾದರೂ ಒಂದು ಡಿಸಿಷನ್ನ ತೊಗೊಳ್ಳೋ ಅಂಥ ಚಾನ್ಸಸ್ ಕೂಡ ಇದೆ. ಮೇ ಬಿ ಕೆಲವ್ರಿಗೆ 2 ಆಫ್ ಸೋರ್ಡ್ಸ್ ಇರೋದ್ರಿಂದ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ಬೋದು. ಮೇ ಬಿ ಯಾರಾದರೂ ಯಾವುದೋ ಒಂದು ನ್ಯೂಸಿಗೆ, ಮೆಸೇಜ್ಗೋ, ಗುಡ್ ನ್ಯೂಸ್ಗೆ ವೇಟ್ ಮಾಡ್ತಾ ಇದ್ದರೆ 2 ವೀಕ್ಸಲ್ಲಿ ನೀವು ಅಂದ್ಕೊಂಡಿರೋದು ಮೆಸೇಜು ಅಥವಾ ಕಾಲು ನಿಮಗೆ ಬರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ 2 ಆಫ್ ಸೋರ್ಡ್ಸ್ ಇರೋದ್ರಿಂದ. ಮೇ ಬಿ ಕೆಲವ್ರಿಗೆ ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ ನೀವು ಮೇಷರಾಶಿಯವರು, ಸೊ ಅದರ್ ಪರ್ಸನ್ ಜೊತೆ ಕನೆಕ್ಟೆಡ್ ಆಗಿ ತುಂಬ ವರ್ಷಗಳೇ ಕಳೀತು.
ಸೊ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇದು ಒಂದು ಒಳ್ಳೆ ಟೈಮು ಅಂತ ಅನಿಸುತ್ತೆ. ನಿಮ್ಮ ಮನೆಯವ್ರ ಜೊತೆ ಇದ್ರ ಬಗ್ಗೆ ಮಾತಾಡ್ಬೋದು. ಮೇ ಬಿ ಪಾಸಿಟಿವ್ ರಿಸಲ್ಟ್ ಕೂಡ ಬರ್ಬೋದು. ಸ್ವಲ್ಪ ಭಯ ಇದೆ ನಿಮಗೆ, ನಿಮಗೋ ಅದರ್ ಪರ್ಸನ್ಗೋ. ಸೊ ನನ್ನ ಮನೆಯಲ್ಲಿ ಒಪ್ಪಿಸ್ತೀನಾ ಇಲ್ವಾ, ಮನೇಲಿ ಒಪ್ಕೊಳ್ತಾರಾ ಇಲ್ವಾ ಅಂತ. ಸೊ ಮನೇಲಿ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರೆ, ಸೊ ಯಾರಾದರೂ ಥರ್ಡ್ ಪಾರ್ಟಿ ಮುಖಾಂತರ ನೀವು ಅಪ್ರೋಚ್ನ ಮಾಡ್ಬೋದು, ಖಂಡಿತ ಒಪ್ಕೊಳ್ತಾರೆ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.